श्रीगुरुभ्यो नमः। ॐ जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम्। ಇಲ್ಲಿಯವರೆಗೆ ನಡೆದಿರುವ ಕಥೆ ವಸುದೇವ ದೇವಕಿಯರನ್ನ ಕಂಸ ಮದುವೆಯ ಮೆರವಣಿಗೆ ಸಂದರ್ಭದಲ್ಲಿ ಒಂದು ಉತ್ತಮವಾದ ರಸದಲ್ಲಿ ಕೂಡಿಸಿಕೊಂಡು ಎಷ್ಟು ಪ್ರೀತಿ ಅಂದರೆ ತಾನೇ ಆ ರಥಕ್ಕೆ ಸಾರಥಿಯಾಗಿ ಅವರನ್ನ ಕರೆದುಕೊಂಡು ಬರ್ತಾ ಇದ್ದಾನೆ. ದಾರಿಯಲ್ಲಿ ಬರುವಾಗ ಒಂದು ಅಶರೀರವಾಣಿಯಾಯಿತು. ಇವಳ 8ನೇ ಗರ್ಭದಿಂದಲೇನೆ ನಿನಗೆ ಮರಣ. ಅಬೂಧ, ಹೇ ಮೂರ್ಖ, ಅದ್ಯಾವುದು ಗೊತ್ತಾಗದೆ ಅವಳಿಗೆ ನೀನು ಸಾರಥ್ಯವನ್ನು ಮಾಡ್ತಾ ಇದೆಯಲ್ಲ ಅನ್ನುವ ಮಾತು ಬಂದಾಗ ಕೂಡ್ಲೆ ಕೈಯಲ್ಲಿ ಖಡ್ಗವನ್ನು ಹಿಡಿದುಕೊಂಡು ಅವಳನ್ನು ಕೊಲ್ಲಿಕ್ಕೆ ಮುಂದಾಗಿದ್ದಾನೆ. ಅಂತಹ ಕಂಸನನ್ನ ಕುರಿತು ವಸುದೇವ ಅವನನ್ನು ಸಮಾಧಾನಪಡಿಸಲಿಕ್ಕೆ ಮಾತಾಡ್ತಾ ಇದ್ದಾನೆ ಅನ್ನುವಂಥದ್ದನ್ನ ಕೇಳಿದ್ದು. ಅದು ಏನು ಮಾತಾಡಿದ್ದಾನೆ ಅನ್ನೋದನ್ನು ಇವತ್ತಿನಿಂದ ನಾವು ನೋಡಬೇಕಾಗಿದೆ. ವಸುದೇವ ಉವಾಚ ವಸುದೇವ ಉವಾಚ ಶ್ಲಾಘನೀಯ ಗುಣಶೌರಿಃ ಶ್ಲಾಘನೀಯ ಗುಣಶೌರಿಃ ಭಗವಾನ್ ಭವಾನ್ ಭವಾನ್ ಭೋಜಯಶಸ್ಕರಃ ಭವಾನ್ ಭೋಜ ಯಶಸ್ಸಸ್ಕರಃ ಸಕಥಂ ಭಗಿನೀಂ ಹನ್ಯಾಃ ಸಕಥಂ ಭಗಿನೀಂ ಹನ್ಯಾಃ ಸ್ತ್ರಿಯಮುದ್ವಾಹ ಕರ್ಮಣಿ. ಶ್ರಿಯಂ ಉದ್ವಾಹ ಪರ್ವಣಿ. ಹೇಳ್ತಾ ಇದ್ದಾನೆ, ಶೂರೈಹಿ, ಯಾದವರಿಂದ ಶ್ಲಾಘನೀಯ ಗುಣ, ಪ್ರಶಂಸೆ ಮಾಡಲು ಯೋಗ್ಯವಾಗಿರುವಂತಹ ಗುಣವುಳ್ಳವನು. ಭೋಜ ಯಶಸ್ಕರ, ಇಡೀ ನಿಮ್ಮ ಭೋಜ ವಂಶಕ್ಕೆ ಯಶಸ್ಸನ್ನು ಉಂಟು ಮಾಡತಕ್ಕಂತಹ ನೀನು. ಉದ್ವಾಹ ಪರ್ವಣಿ, ಮದುವೆಯ ಈ ಸಂದರ್ಭದಲ್ಲಿ ಸ್ತ್ರೀಯಂ ಕಥಂ ಹನ್ಯಾಹ, ಈ ಹೆಣ್ಣು ಮಗಳಾಗಿರತಕ್ಕಂತಹ ದೇವಕಿಯನ್ನ ನೀನು ಹೇಗೆ ತಾನೇ ಕೊಲ್ಲಿಕ್ಕೆ ಸಾಧ್ಯ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದ. ಇಲ್ಲಿ ವಿಶೇಷ ಏನು ಅಂತಂದ್ರೆ, ವ್ಯಾಖ್ಯಾನದಲ್ಲಿ ಪದರತ್ನಾವಲಿ ಆಗಬಹುದು ಅಥವಾ ಸತ್ಯಧರ್ಮರ ವ್ಯಾಖ್ಯಾನ, ಎರಡು ವ್ಯಾಖ್ಯಾನಗಳಲ್ಲೂ ಒಂದು ವಿಶೇಷ ವಿಚಾರವನ್ನ ಹೇಳಿದ್ದಾರೆ. ಸಂಬಂಧ ಲಾಭೋಪಕೃತಿ ರಭೇದೋ ಗುಣಕೀರ್ತನಂ ಸಾಮ ಪಂಚವಿಧಂ ಭೇದೋ ದೃಷ್ಟಾದೃಷ್ಟ ಭಯಂ ವಚಃ. ಅಂದ್ರೆ ವಸುದೇವ ಇಲ್ಲಿ ಎರಡು ಉಪಾಯಗಳನ್ನ ಅನುಸರಿಸ್ತಾ ಇದ್ದಾರೆ. ಈ ಉಪಾಯಗಳು 4 ವಿಧವಾಗಿರತಕ್ಕಂಥ ಉಪಾಯಗಳು ನಮಗೆ ಗೊತ್ತಿದೆ.
ಸಾಮ, ದಾನ, ಭೇದ, ದಂಡ ಎಂಬುದಾಗಿ ಒಟ್ಟು 4 ವಿಧವಾಗಿರತಕ್ಕಂಥ ಉಪಾಯಗಳು. ಅದರಲ್ಲಿ ಈಗ ಸಾಮೋಪಾಯವನ್ನ ಮತ್ತು ಭೇದ ಉಪಾಯಗಳನ್ನ ಈ ಶ್ಲೋಕದಲ್ಲಿ ಅವನು ಬಳಸ್ತಾ ಇದ್ದಾನೆ. ವಸುದೇವನು ಕಂಸನ ಹತ್ರ ಬಳಸ್ತಾ ಇದ್ದ. ಆ ಸಾಮೋಪಾಯವು ಎಷ್ಟು ವಿಧವಾಗಿರುತ್ತೆ ಅಂದ್ರೆ ಅದು ಸಾಮ ಪಂಚವಿಧಂ ಅಂತಾರೆ. ಸಾಮೋಪಾಯವು 5 ವಿಧವಾಗಿರುತ್ತಂತೆ. ಉಪಾಯಗಳು 4 ವಿಧ. ಆ 4 ಉಪಾಯಗಳಲ್ಲಿ ಸಾಮೋಪಾಯ ಅನ್ನುವಂಥದ್ದೊಂದು. ಆ ಸಾಮೋಪಾಯವು ಪುನಃ 5 ವಿಧವಾಗಿರುತ್ತೆ. ಯಾವುದದು? ಸಂಬಂಧ, ಲಾಭ, ಉಪಕೃತಿ, ಅಭೇದ, ಗುಣಕೀರ್ತನ. ಹೀಗೆ ಸಾಮೋಪಾಯವ 5 ವಿಧ. ಭೇದವು 2 ವಿಧವಾಗಿರುತ್ತೆ. ದೃಷ್ಟ ಭಯ ಮತ್ತು ಅದೃಷ್ಟ ಭಯವನ್ನ ಹೇಳ್ತಕ್ಕಂಥದ್ದು. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮೊದಲು ಸಾಮ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು? ಸಾಮೋಪಾಯವನ್ನು ಬಳಸಬೇಕು ಅಂದ್ರೆ ಗುಣಕೀರ್ತನೆಯನ್ನ ಮಾಡು. ನೀನು ಅಂಥವನು ಇಂಥವನು ಅಂತ ತುಂಬಾ ಚೆನ್ನಾಗಿ ಅವರನ್ನು ಹೊಗಳ್ಬೇಕು. ಇದು ಒಂದು ಸಾಮೋಪಾಯದ ಒಂದು ಪ್ರಭೇದ. ಅದಕ್ಕೆ ಅವನು ಹೇಳ್ತಾ ಇದ್ದಾನೆ, ಶ್ಲಾಘನೀಯ ಗುಣ ಶೂರೈಹಿ. ಭಯಂಕರ ಅತ್ಯಂತ ಪ್ರಶಂಸನೀಯವಾಗಿರತಕ್ಕಂತಹ ಗುಣಗಳು ನಿನ್ನಲ್ಲಿದ್ದಾವೆ ಅಂತ ಫಸ್ಟ್ ಅವನನ್ನ ಹೊಗಳ್ತಾ ಇದ್ದ. ಅದರಿಂದ ಗುಣಕೀರ್ತನಂ ಅನ್ನುವ ಸಾಮೋಪಾಯವನ್ನ ಅಲ್ಲಿ ಬಳಸಿದ್ದ. ಹಾಗೆ ಭೋಜ ಯಶಸ್ಕರ, ಅವ್ರಿಗೆ ಹೇಳಬೇಕಲ್ಲ, ಏನು ಕೀರ್ತಿ ಲಾಭ ಆಗುತ್ತೆ, ನೀನು ಇದನ್ನ ಮಾಡೋದ್ರಿಂದ ನೀನೇನಾದರೂ ಇವಳನ್ನ ಬಿಟ್ರೆ, ಕೊಲ್ಲದೆ ಬಿಟ್ರೆ ನಿನಗೆ ಕೀರ್ತಿ ಬರುತ್ತೆ. ಅಕಸ್ಮಾತ್ ಇವಳನ್ನು ನೀನೇನಾದರೂ ಕೊಂದಿ ಅಂತಂದ್ರೆ ನಿನಗೆ ಅಪಕೀರ್ತಿ ಬರುತ್ತೆ. ಅದರಿಂದ ಭೋಜ ಯಶಸ್ಕರ, ಇಡೀ ವಂಶಕ್ಕೆ ಯಶಸ್ಸನ್ನ ಕೊಡತಕ್ಕಂಥವನು ನೀನು, ಯಶಸ್ಸನ್ನ ತರುವವನು ನೀನು ಅಂತ ಕೀರ್ತಿ ಲಾಭ ಅನ್ನುವ ಸಾಮೋಪಾಯವನ್ನ ಮಾಡ್ತಾ ಇದ್ದ. ಅದರಿಂದ ಹಾಗೆ ಸಾಮೋಪಾಯದಲ್ಲಿ ಇನ್ನೊಂದಿದೆ, ಸಂಬಂಧ ವಚನ. ನಾವು ನೀವು ತುಂಬಾ ಹತ್ರದವರು, ನಾವು ನೀವು ಹಿಂಗೆ ಜಗಳಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಹೇಳು ಅಂತ ಹೇಳ್ತೀವಲ್ಲ, ಹಾಗೆ ಇಲ್ಲಿ ಆ ಸಂಬಂಧವನ್ನ ತರ್ತಾ ಇದ್ದಾನೆ. ಸಂಬಂಧ ಅನ್ನುವ ಸಾಮೋಪಾಯವನ್ನ ಬಳಸ್ತಾ ಇದ್ದಾನೆ. ಏನಂತ? ಭಗಿನಿ, ಇವರೇನು ಏನು ಬೇರೆ ತುಂಬಾ ದೂರದವಳ, ನಿನ್ ತಂಗಿಯವಳು, ಅವಳನ್ನು ಕೊಂದುಬಿಡ್ತೀಯ ನೀನು ಅಂತ ಹೀಗೆ ಆ ಸಾಮೋಪಾಯವನ್ನ ತರ್ತಾ ಇದ್ದ. ಹಾಗೆ ಉಪಕಾರ ನೋಡು, ನೀನು ಮಾಡಿದ್ರೆ ನಮಗೊಂದು ಉಪಕಾರ ಆಗುತ್ತೆ, ಈ ಕೆಲಸ ಮಾಡಿದ್ರೆ ನಮಗೊಂದು ಉಪಕಾರ ಆಗುತ್ತೆ ಅಂತ ಅವ್ರ ಹತ್ರ ನಾವು ಕೇಳು. ಇದು ಸಾಮೋಪಾಯದ ಒಂದು ಪ್ರಭೇದ. ಅನ್ನೋದು ಕೇಳ್ತೇನೆ. ಸ್ತ್ರೀಯಂ, ಹೆಣ್ಮಗಳಪ್ಪ, ಅವಳನ್ನೇನು ಕೊಲ್ತಿ. ಹೀಗೆ ಆ ಸ್ತ್ರೀಯಂ ಅನ್ನೋ ಶಬ್ದದಿಂದ ಉಪಕಾರದ ವಾಕ್ಯವನ್ನು ಕೂಡ ಹೇಳ್ತಾ ಇದ್ದ. ಅದರಂತೆ ಇದು ಉದ್ವಾಹ ಪರ್ವಣಿ. ಮತ್ತೆ ಭೇದ, ಭೇದೋಪಾಯದಲ್ಲಿ 2 ಪ್ರಭೇದ. ದೃಷ್ಟ ಅಭಯ, ಅದೃಷ್ಟ ಅಭಯ. ಅಂದ್ರೆ ಈಗ ಅಲ್ಲಿ ಎದುರುಗಡೆ ಕಾಣತಕ್ಕಂಥ ಒಂದು ಅಭಯವನ್ನ ಅವನು ಹೇಳ್ಬೇಕು, ಭಯವನ್ನ ಹೇಳ್ಬೇಕು. ಏನ್ ಹೇಳ್ತಿದ್ದಾನೆ? ಉದ್ವಾಹ ಪರ್ವಣಿ. ಸ್ತ್ರೀಯಂ, ಅದೃಷ್ಟ ಭಯ ಏನಿದ್ರಲ್ಲಿ ಅಂತಂದ್ರೆ ನೋಡು, ಅದೃಷ್ಟದ ಭಯ ಅಂದ್ರೆ ಪುಣ್ಯ ಪಾಪಗಳ ಬಗ್ಗೆ ಭಯ ಹೇಳ್ಬೇಕು ಅವ್ರಿಗೆ. ಇಂಥದ್ದು ಮಾಡಿದಿ ಅಂತಂದ್ರೆ ನೋಡು, ನಿನಗೆ ತುಂಬಾ ತೊಂದರೆ ಆಗುತ್ತೆ.
ಯಾಕೆ ಸ್ತ್ರೀ ಹತ್ಯೆ ಅನ್ನುವಂಥದ್ದು ಮಹಾಪಾಪ, ಅದನ್ನ ನೀನು ಮಾಡ್ಲಿಕ್ಕೆ ಹೊರಟಿದೀಯಾ ಅನ್ನೋದನ್ನ, ಆ ಏನು ಅದೃಷ್ಟ ಭಯ, ಭೇದೋಪಾಯದಲ್ಲಿ ಅದೃಷ್ಟ ಭಯ ಅಂತ ಏನು ಹೇಳಿದ್ರು, ಅದನ್ನ ಸ್ತ್ರೀಯಂ ಅನ್ನುವಂತಹ ಶಬ್ದದಿಂದ ಹೇಳ್ತಿದ್ದಾರೆ. ನೀನು ಸ್ತ್ರೀ ಹತ್ಯೆಯನ್ನ ಮಾಡ್ತಾ ಇದ್ದೀಯ, ಅದರಿಂದಾಗಿ ತುಂಬಾ ದೊಡ್ಡ ಅನರ್ಥ ನಿನಗಿದೆ, ತುಂಬಾ ದೊಡ್ಡ ನರಕ ನಿನಗಿದೆ ಅನ್ನೋದನ್ನು ಹೇಳ್ತಾ ಇದ್ದೆ. ಅದರಂತೆ ಇನ್ನೊಂದು ದೃಷ್ಟ ಭಯ. ಇಷ್ಟು ದೊಡ್ಡ ವ್ಯಕ್ತಿ ನೀನು, ಹೀಗೆ ಈ ಮದುವೆ ಸಂದರ್ಭದಲ್ಲಿ ಬಂದು ಅವಳನ್ನು ನೀನು ಹೊಂದಿ ಅಂತಂದ್ರೆ ಜನ ನಿನ್ನ ಬಗ್ಗೆ ಏನು ಮಾತಾಡ್ಕೋತಾರೆ, ಎಷ್ಟು ಅಪಕೀರ್ತಿ ಕಟ್ಕೋತೀನಿ, ಇದು ಬೇಕಾ ನಿನಗೆ ಅಂತ. ಹೀಗೆ ಆ ಉದ್ವಾಹ ಪರ್ವಣಿ, ಮದುವೆಯ ಈ ಸಂದರ್ಭದಲ್ಲಿ, ಮದುವೆಯ ಪರ್ವಕಾಲದಲ್ಲಿ ನೀನು ಅವಳನ್ನು ಕೊಲ್ತಕ್ಕಂಥದ್ದು ಸರಿಯಲ್ಲ ಅನ್ನೋ ರೀತಿಯಲ್ಲಿ ದೃಷ್ಟ ಭಯವನ್ನು ಕೂಡ ಇಲ್ಲಿ ತೋರಿಸ್ತಾ ಇದ್ದಾರೆ. ಹೀಗೆ ಒಂದು ರೀತಿಯಲ್ಲಿ ರಾಜನೀತಿಗೆ ಸಂಬಂಧಪಟ್ಟಂತೆ ಸಾಮ ಉಪಾಯವನ್ನು ಬಳಸಬೇಕು ಮನುಷ್ಯ, ಭೇದೋಪಾಯವನ್ನು ಬಳಸಬೇಕು. ಸಾಮೋಪಾಯದ ಪ್ರಭೇದಗಳು ಎಷ್ಟು, ಭೇದೋಪಾಯದ ಪ್ರಭೇದಗಳೆಷ್ಟು, ಅವೆರಡನ್ನೂ ಕೂಡ ಇಲ್ಲಿ ಅವನು ಬಳಸಿ ಕಂಸನಿಗೆ ಸಮಾಧಾನವನ್ನು ಪಡಿಸ್ತಾ ಇದ್ದಾನೆ ಎನ್ನುವ ಒಂದು ವಿಶೇಷ ಮಾತು ಎರಡು ವ್ಯಾಖ್ಯಾನಗಳಲ್ಲಿಯೂ ಕೂಡ ನಮಗೆ ಸಮಾನವಾಗಿ ಕಾಣಿಸ್ತಾ ಇದೆ. ಮುಂದೆ ಒಂದು ವ್ಯಾಖ್ಯಾನದಲ್ಲಿ ಒಂದು ಒಳ್ಳೆಯ ವಿಷಯವನ್ನು ಹೇಳ್ತಾರೆ. ಏನಂದ್ರೆ ಉದ್ವಾಹ ಪರ್ವಣಿ ಅಂದ್ರೆ, ಉದ್ವಾಹ ಪರ್ವ ಅಂತ ಒಂದು ಹೆಸರು. ಪರ್ವ ಅಂದ್ರೆ ಒಂಥರ ಹಬ್ಬ, ಒಂದು ಕಾಲಘಟ್ಟ. ಎಷ್ಟು ದಿವಸ ಇದು ಮದುವೆ? ಆ ಉದ್ವಾಹ ಪರ್ವ ಅಂತ ಎಷ್ಟು ದಿವಸವನ್ನು ನಾವು ಕರೀಬಹುದು ಅಂತಂದ್ರೆ, ಮದುವೆ ದಿನದಿಂದ ಹಿಡಿದುಕೊಂಡು ಹದಿನಾರು ದಿವಸ, ಮದುವೆ ದಿನದಿಂದ ಹಿಡಿದುಕೊಂಡು ಮುಂದೆ 16 ದಿವಸಗಳು, ಅಷ್ಟನ್ನ ಉದ್ವಾಹ ಪರ್ವ ಅಂತ ಕರೀತಾರೆ. ಅದಕ್ಕೆ ಸಂಬಂಧಪಟ್ಟ ಏನೇನೋ ಕಾರ್ಯಗಳಿರುತ್ತೆ. ವಾಸ್ತವಿಕವಾಗಿ ಶಾಸ್ತ್ರದ ಪ್ರಕಾರ 3 ದಿವಸ ಅವರು ಅಕ್ಷಾರ ಲವಣ ಉಪವಾಸ ವ್ರತವನ್ನು ಮಾಡಬೇಕು. ಅಂದರೆ ಉಪ್ಪು ಖಾರ ತಿನ್ನದೇ ಇರುವ ಆಹಾರ ಪದಾರ್ಥಗಳನ್ನು ಸೇವಿಸಬೇಕು. ಅದಾದ ಮೇಲೆ ಮತ್ತೆ ಗರ್ಭಾಧಾನ ಹೋಮವನ್ನು ಮಾಡಿ ಇತ್ಯಾದಿ ರೀತಿಯಲ್ಲಿ 16 ದಿವಸ ಅದೊಂದು ಪರ್ವ. 16ನೇ ದಿವಸ ಮಂಟಪ ವಿಸರ್ಜನೆಯನ್ನು ಮಾಡ್ತಾರಂತೆ. ಅದು ಇಷ್ಟು 16 ದಿವಸಗಳ ಸೇರಿ. ಆದ್ರಿಂದ ಮದುವೆಯಾಗಿ ಕೂಡಲೇ ಹೊರಟಿದ್ದಾನೆ ಅಂತಲೂ ನಾವೇನು ಅರ್ಥ ಮಾಡ್ಕೋಬೇಕಾಗಿಲ್ಲ. ಮದುವೆ ಆದ ಸಂದರ್ಭ, ಆ ಸಂದರ್ಭದಲ್ಲಿ ಮೆರವಣಿಗೆ ನಡೀತಾ ಇತ್ತು ಅಂತ ಇಷ್ಟು ನಾವು ಇಟ್ಕೊಳ್ಬೋದು. ಹೀಗೆ ಅವನನ್ನ ಸಮಾಧಾನ ಪಡಿಸ್ತಾ ಇದ್ದಾನೆ. ಅದರಂತೆ ಮುಂದೆ ಇನ್ನೂ ಸಮಾಧಾನದ ಮಾತುಗಳು ಮುಂದುವರೆದಿದ್ದಾವೆ. ಮೃತ್ಯುರ್ಜನ್ಮವತಾಂ ವೀರ, ಮೃತ್ಯುರ್ಜನ್ಮವತಾಂ ವೀರ, ದೇಹೇನ ಸಹಜಾಯತೆ, ದೇಹೇನ ಸಹ ಜಾಯತೆ, ಅದ್ಯವಾಬ್ದಶತಾಂತೆ ವಾ, ಅದ್ಯ ವಾ ಅಬ್ದಶತಾಂತೆ ವಾ, ಮೃತ್ಯುರ್ವೈ ಪ್ರಾಣಿನಾಂ ಧ್ರುವಃ. ಮೃತ್ಯುರ್ವೈ ಪ್ರಾಣಿನಾಂ ಧ್ರುವಃ. ಮತ್ತದೇ ಅದೃಷ್ಟ ಭಯವನ್ನ ಹೇಳ್ತಾ ಇದ್ದ. ಏನಿದು ಅದೃಷ್ಟ ಭಯ ಹೇಳ್ತಾನೆ. ಹೇ ವೀರ, ಎಲೆ ಕಂಸ, ಮರಣ ಅನ್ನುವಂತಹದ್ದು ಸಾಯಿಸಿಬಿಡ್ತೀನಿ ಅಂತ ಹೊರಟಿದೆಯಲ್ವಾ, ಜನ್ಮವತಾಂ, ಯಾರು ಜನ್ಮವನ್ನ ಪಡೆದುಕೊಂಡಿದ್ದಾರೋ ಅವರಿಗೆ, ಮೃತ್ಯು ಮರಣವು, ದೇಹೇನ ಸಹ, ದೇಹ ಪಡೆದುಕೊಂಡಾಗಲೇ ಅವನಿಗೆ ಜಾಯತೆ ಉಂಟಾಗುತ್ತೆ. ಯಾವಾಗ ಈ ದೇಹವನ್ನ ಪಡೆದುಕೊಂಡಿದ್ದಾನೋ ಆವಾಗಲೇ ಅವನಿಗೆ ಮರಣ ಆರಂಭ ಆಗಿದೆ ಅಂತ ಅರ್ಥ. ಅದ್ಯವ, ಆ ಮರಣ ಈಗಲೂ ಆಗ್ಬೋದು, ಅಬ್ದಶತಾಂತೇವ, 100 ವರ್ಷ ಆದ್ಮೇಲೂ ಆಗ್ಬೋದು. ಆದರೆ
ಮೃತ್ಯುರ್ವೈ ಪ್ರಾಣಿನಾಂ ಧ್ರುವ. ಸಕಲ ಪ್ರಾಣಿಗಳಿಗೂ ಕೂಡ ಮೃತ್ಯು ಅನ್ನುವಂತಹದ್ದು ಧ್ರುವ, ನಿಶ್ಚಿತವಾದದ್ದು. ಅವನು ಜನ ಈ ದೇಹವನ್ನ ತಾಳಿ ಬಂದಿದ್ದಾನೆ ಅಂದ್ರೆ ಒಂದು ತೀರ್ಮಾನ ಆಗಿಬಿಡುತ್ತೆ, ಇವನು ಸಾಯುವವನು. ಜಾತಸ್ಯ ಹಿ ಧ್ರುವೋ ಮೃತ್ಯು. ಹುಟ್ಟಿದ್ದಾನೆ ಅಂದ್ರೆ ಮರಣ ಖಂಡಿತ, ನಿಶ್ಚಿತ. ಅದರಿಂದ ಯಾವಾಗ ಈ ದೇಹವನ್ನ ಪಡೆದುಕೊಂಡು ಬಂದನೋ ಆವಾಗಲೇ ಸಾಯೋದು ಅನ್ನೋದು ನಿಶ್ಚಿತವಾಗಿಯೇ ಬಂದಿದ್ದಾನೆ. ಆದ್ರೆ ಏನು ವ್ಯತ್ಯಾಸಪ್ಪ? ಕೆಲವರು ಹುಟ್ಟಿದ ಕೂಡಲೇ ಆವತ್ತೇ ಸಾಯೋರಿರ್ತಾರೆ. ಇನ್ಯಾರೋ ಒಬ್ಬ ಪುಣ್ಯಾತ್ಮ ಅವ್ರು 100 ವರ್ಷ ಆದ್ಮೇಲೆ ಸಾಯ್ತಾರೆ ಅನ್ನೋದರಲ್ಲಿ ವ್ಯತ್ಯಾಸ, ಕಾಲಘಟ್ಟದಲ್ಲಿ ವ್ಯತ್ಯಾಸ ಅಷ್ಟೇ ಹೊರತು ಒಬ್ಬ ವ್ಯಕ್ತಿ ಹುಟ್ಟಿದ್ದಾನೆ ಅವನು ಸಾಯೋದೇ ಇಲ್ಲ, ಇದಿಲ್ಲ. ಸತ್ಯಧರ್ಮದ ವ್ಯಾಖ್ಯಾನ ಇದೆ, ಅದು ನಾಳೆ ನೋಡೋಣ. ದೇಹೇ ಪಂಚತ್ವಮಾಪನ್ನೇ ದೇಹೇ ಪಂಚತ್ವಮಾಪನ್ನೇ ದೇಹಿ ಕರ್ಮಾನುಗೋ ವಶಃ ದೇಹಿ ಕರ್ಮಾನುಗೋ ವಶಃ ದೇಹಾಂತರಮನುಪ್ರಾಪ್ಯ ದೇಹಾಂತರಮನುಪ್ರಾಪ್ಯ ಪ್ರಾಕ್ತನಂ ತ್ಯಜತೆ ವಪುಃ. ಪ್ರಾಕ್ತನಂ ತ್ಯಜತೆ ವಪುಃ. ಈ ಮನುಷ್ಯ, ದೇಹಿ ಅಂದ್ರೆ ಮನುಷ್ಯ, ಪಂಚತ್ವ ಮಾಪನ್ನೆ. ಪಂಚತ್ವ ಅಂದ್ರೆ ನಾಶ ಅಂತ ಅರ್ಥ. ಪಂಚತ್ವಂ ಮಾಪನ್ನೆ, ನಾಶವನ್ನ ಹೊಂದತಕ್ಕಂತಹ. ದೇಹೇ ಪಂಚತ್ವ ಮಾಪನ್ನೆ ಸತಿ, ಈ ದೇಹವು ನಾಶವಾದಾಗ, ದೇಹಿ ಮನುಷ್ಯನು ದೇಹವು ಪಂಚತ್ವ ಮಾಪನ್ನೇ ಸತಿ, ತಾನು ದೇಹವು ನಾಶ ಹೊಂದಿದಾಗ, ಕರ್ಮಾನುಗ, ಕರ್ಮದ ಅಧೀನವನಾಗಿ, ಅವಶಃ, ಯಾವುದು ತನ್ನ ಕೈಯಲ್ಲಿರೋಲ್ಲ. ವಶ ಅಂದ್ರೆ ನಮ್ಮ ಕೈಯಲ್ಲಿರೋದು, ಸ್ವವಶ ಅಂದ್ರೆ ತನ್ನ ಕೈಯಲ್ಲಿರೋದು, ಅವಶ ಯಾವುದು ತನ್ನ ಕೈಯಲ್ಲಿಲ್ಲ. ಅಥವಾ ಅಂದ್ರೆ ಭಗವಂತ, ಅವಶಃ ಭಗವದಧೀನನಾಗಿ, ದೇಹಾಂತರಂ ಪ್ರಾಪ್ಯ ಅನುಪ್ರಾಪ್ಯ, ಈ ದೇಹ ನಾಶ ಹೊಂದಿದಾಗ ಮತ್ತೊಂದು ದೇಹವನ್ನ ತನ್ನ ಕರ್ಮಾನುಸಾರಿಯಾಗಿ ಪ್ರಾಪ್ತವಾದ, ತನ್ನ ಕರ್ಮಾನುಸಾರಿಯಾಗಿ ಪ್ರಾಪ್ತವಾಗಿರತಕ್ಕಂತಹ ಮತ್ತೊಂದು ದೇಹವನ್ನ ಹೊಂದಿದವನಾಗಿ, ಪ್ರಾಕ್ತನಂ ತ್ಯಜತೆ ಬಹು, ಹಿಂದಿನ ಶರೀರವನ್ನು ಬಿಡ್ತಾನೆ. ಅದೇನಾಯ್ತು, ಈ ದೇಹ ನಾಶವಾಗ್ತಾ ಇದೆ, ನಾಶವಾಗುವ ಸಂದರ್ಭ ಬಂದಾಗ ಮನುಷ್ಯ ಏನ್ ಮಾಡ್ತಾನೆ, ಇನ್ನೊಂದು ಶರೀರವನ್ನ ತಾನು ಪಡೀತಾನೆ. ಆ ಶರೀರ ತನ್ನ ಪ್ರಾರಬ್ಧ ಕರ್ಮಾನುಸಾರಿಯಾಗಿ ಪ್ರಾಪ್ತವಾಗಿರುತ್ತೆ. ತನ್ನ ಪ್ರಾರಬ್ಧ ಕರ್ಮಾನುಸಾರಿಯಾಗಿ ಪ್ರಾಪ್ತವಾದಂತಹ ಮತ್ತೊಂದು ಶರೀರವನ್ನ ಪಡೆದುಕೊಂಡು ಹಿಂದಿರತಕ್ಕಂತಹ ಈ ಶರೀರವನ್ನ ತಾನು ಬಿಡ್ತಾ ಇದ್ದಾನೆ. ವ್ರಜಂ ತಿಷ್ಠನ್ ಪದೈಕೇನ ವ್ರಜಂ ತಿಷ್ಠನ್ ಪದೈಕೇನ ಯಥೈವೇಕೇನ ಗಚ್ಚತಿ ಯಥೈವೇಕೇನ ಗಚ್ಚತಿ ಯಥಾ ತೃಣಜಲೋಕೈವಂ ಯಥಾ ತೃಣಜಲೂಕೈವಂ ದೇಹಿ ಕರ್ಮಗತಿಂ ಗತಃ. ದೇಹಿ ಕರ್ಮಗತಿಂ ಗತಃ. ಭಗವದ್ಗೀತೆಯಲ್ಲಿ ಒಂದು ಮಾತನ್ನ ಹೇಳಿದ್ದಾನೆ ಭಗವಂತ. ದೇಹಿನೋಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನಮುಹ್ಯತಿ ಅಂತ ಹೇಳಿದ್ದಾರೆ.
ಮರಣ ಅನ್ನುವಂತಹ ವಿಷಯಕ್ಕೆ ಒಂದು ಉದಾಹರಣೆಯನ್ನ ಕೊಟ್ಟಿದ್ದ. ಹೇಗೆ ಈ ದೇಹದಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ. ಬಾಲ್ಯದಲ್ಲಿ ಯಾವ ದೇಹ ಇತ್ತು ಅದೇ ದೇಹ ಯೌವನದಲ್ಲಿ ಇರಲ್ಲ. ಯೌವನದಲ್ಲಿ ಯಾವ ದೇಹ ಇರುತ್ತೋ ಅದೇ ದೇಹ ಮುಪ್ಪು ಬಂದ ಮೇಲೆ, ಮನುಷ್ಯನಿಗೆ ಮುದುಕನಾದ ಮೇಲೆ ಇರೋಲ್ಲ. ಹಾಗೆ ಈಗ ಬಾಲ್ಯದಲ್ಲಿ ಇದ್ದ ಬಾಲ್ಯದ ದೇಹ ಹೋಯಿತು, ಯೌವನದ ದೇಹ ಬಂತು. ಅಯ್ಯೋ ಬಾಲ್ಯ ದೇಹ ಹೋಯ್ತು ಅಂತ ಯಾರಾದರೂ ದುಃಖ ಪಡ್ತಾರ? ಇಲ್ಲ. ನನ್ನ ಮಗ ಯುವಕನಾದ ಅಂತ ಸಂತೋಷ ಪಡ್ತಾರ. ಯಾಕೆ? ಆ ದೇಹ ಹೋದದ್ದು ಅನ್ನೋದು ದುಃಖ ಅಲ್ಲ. ಅಲ್ಲಿ ಇದ್ದರೂ ಆ ದೇಹ ನಾಶ ಆಯಿತು ಅಂತಿದ್ರೂ ಕೂಡ ಮತ್ತೊಂದು ಗಟ್ಟಿಮುಟ್ಟಾದ ಯೌವನದ ದೇಹ ಬಂತು ಅನ್ನೋ ಸಂತೋಷ. ಸರಿ, ಯೌವನ ದೇಹ ಹೋಯಿತು, ವೃದ್ಧಾಪ್ಯ ದೇಹ ಬಂತು, ಸಂತೋಷ. ಆವಾಗಲೂ ಸಂತೋಷ ಇದೆ. ಯಾಕೆ? ಇನ್ನೊಂದು ದೇಹ ಬಂತು ಅನ್ನೋ ಸಂತೋಷ. ಅಲ್ಲಪ್ಪ, ಗಟ್ಟಿಮುಟ್ಟಾದ ಯೌವನ ದೇಹ ಹೋಯ್ತಲ್ಲ, ಇನ್ನೊಂದು ದೇಹ ಬರಲಿ, ಅದ್ರ ಗಟ್ಟಿಮುಟ್ಟಾದ ಇನ್ನೊಂದು ದೇಹ ಹೋಯ್ತಲ್ಲ ಅಂದ್ರೆ, ಈಗ ವೃದ್ಧಾವಸ್ಥೆಯ ದೇಹವು ಕೂಡ ಒಂದು ರೀತಿಯಲ್ಲಿ ಸಂತೋಷ ಕೊಡುತ್ತೆ. ಯಾಕೆಂದ್ರೆ ಬಂದವರೆಲ್ಲ ನಮಸ್ಕಾರ ಮಾಡ್ತಾರೆ. ಯೌವನದಲ್ಲಿದ್ದ ಯಾರು ಮಾಡ್ತಿರ್ಲಿಲ್ಲ. ಹಾಗಾಗಿ ಈಗೊಂದು ಅವಕಾಶನೂ ಇದೆ, ಅದರಿಂದ ದುಃಖ ಇಲ್ಲ. ಆದರೆ ಮರಣ ಅಂತ ಯಾವುದನ್ನ ನಾವು ಇವತ್ತು ಕರಿತಾ ಇದ್ದೀವಿ, ಇರೋ ಈ ಸಣ್ಣ ಪುಟ್ಟ ದೇಹನೂ ಹೋಗ್ಬಿಡುತ್ತಲ್ಲ. ವೃದ್ಧಾಪ್ಯ ದೇಹ ಸ್ವಲ್ಪ ಅಶಕ್ತವಾಗಿದೆ, ಕೆಲಸಗಳನ್ನು ಮಾಡಲಿಕ್ಕೆ, ಮೊದಲು ಮಾಡ್ತಕ್ಕಂಥ ಕೆಲಸಗಳನ್ನು ಈಗ ಮಾಡ್ಲಿಕ್ಕೆ ಆಗ್ತಿಲ್ಲ, ಕೂಳೋದು ಹೇಳೋದು ಬಡಬಡನೆ ಮಾಡ್ಲಿಕ್ಕೆ ಆಗ್ತಿಲ್ಲ. ಆದರೂ ದೇಹ ಅಂತ ಒಂದಿದೆ. ಯೌವನದ ದೇಹ ಹೋದರೂ ಮತ್ತೊಂದು ದೇಹ ಅಂತ ಒಂದಿದೆ. ಈ ದೇಹ ಹೋದ ಮೇಲೆ ಮತ್ತೊಂದು ದೇಹ ಇಲ್ಲ, ಆದ್ರಿಂದ ದುಃಖ ಬಂದೇ ಬರುತ್ತದೆ ಸಹಜವಾಗಿ. ಇಲ್ಲ, ಇನ್ನೊಂದು ದೇಹ ಬರುತ್ತೆ. ಇನ್ನೂ ಸಂತೋಷ ಪಡಬೇಕಾದ ಅಂಶ ಏನು? ಇದರಲ್ಲಿ ಸಂತೋಷ ಪಡಬೇಕು. ಯಾಕೆಂದ್ರೆ ಹಿಂದೆ ಗಟ್ಟಿಯಾದ ಯೌವನದ ದೇಹ ಇತ್ತು, ಆ ದೇಹ ಹೋಗಿ ಕೈಲಾಗದ ಒಂದು ವೃದ್ಧನ ದೇಹ ಬಂತು. ಆವಾಗಲೂ ನಾವೇನು ದುಃಖ ಪಟ್ಟಿಲ್ಲ. ಗಟ್ಟಿಯಾದದ್ದು ಹೋಗಿ ದುರ್ಬಲವಾದದ್ದು ಬಂತು, ಆದ್ರೂ ಏನೋ ಒಂದು ಬಂತಲ್ಲ ಅಂತ ಸಂತೋಷದಲ್ಲಿ ಇದ್ವಿ. ಕೆಲವು ಸಲ ಏನೋ ದೊಡ್ಡ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಕೊಟ್ಟು ಬಿಡ್ತಾರೆ ಅಂತ ದುಡ್ಡು ಹಾಕಿರ್ತೀವಿ. ಆದರೆ ಗಾಬರಿ ಏನಿರುತ್ತೆ ಅಂತಂದ್ರೆ, ಏನೋ ತೊಂದರೆ ಆಗಿಬಿಟ್ಟಿದೆ ಆ ಕಂಪನಿಗೆ, ನಾವೆಲ್ಲ ಹಾಕಿದ್ವು ಬ್ಯಾಂಕಿಗೆ, ಬಡ್ಡಿನೂ ಹೋಯ್ತು ಅಸಲು ಹೋಯ್ತು ಅನ್ನೋ ಸ್ಥಿತಿ ಬರುತ್ತೇನೋ ಅಂತ ಅಂದ್ಕೊಂಡಿದ್ವಿ. ಪುಣ್ಯಕ್ಕೆ ಬಡ್ಡಿ ಬರದೇ ಇದ್ರೂ ಪರವಾಗಿಲ್ಲ, ಹಾಕಿದ ಅಸಲಂತೂ ಬಂತಲ್ಲ. ಹಾಗೆ ಗಟ್ಟಿಯಾದ ಯೌವನದ ದೇಹ ಹೋದ್ರೂ ಪರವಾಗಿಲ್ಲಪ್ಪ, ಒಂದು ದೇಹ ಅಂತೂ ಇದೆ. ಆದರೆ ಇದು ಈಗ ಹಾಗಲ್ಲ. ಈಗ ಬಡ್ಡಿ ಸಹಿತವಾಗಿ ಬರುತ್ತೆ. ಈಗ ಅಸಮರ್ಥವಾದ ವೃದ್ಧಾಪ್ಯದ ದೇಹ ಇತ್ತು, ಇದು ಹೊರಟ ಮೇಲೆ ಇನ್ನೊಂದು ಹೊಸದಾಗಿರತಕ್ಕಂಥ ದೇಹ ಬರ್ತಾ ಇದೆ ಅನ್ನುವ ಸಂತೋಷವೂ ಇದೆ. ಮರಣ ಅಂತಂದು ಅದನ್ನ ಯಾವ ವಿಷಯವನ್ನ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದ್ದಾನೋ ಅದನ್ನೇ ಇಲ್ಲಿ ಎರಡು ಉದಾಹರಣೆಗಳನ್ನು ಕೊಡುವ ಮೂಲಕವಾಗಿ ಇದರಲ್ಲಿ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಒಂದು ಸಾಮಾನ್ಯವಾದ ಒಂದು ಅರ್ಥವನ್ನ ತಿಳಿದು ಇಲ್ಲಿಗೆ ಇದನ್ನು ನಿಲ್ಲಿಸಿಕೊಳ್ಳೋಣ. ಮುಂದಿನ ತರಗತಿಯಲ್ಲಿ ಅದು ವಿಶೇಷವಾದ ಅರ್ಥ ಏನು ಅಂತ. ಹೇಗೆ ಅಂದ್ರೆ, ಒಬ್ಬ ಮನುಷ್ಯ ತಾನು ನಡೀತಾ ಇರ್ತಾನೆ, ನಡೆಯುವಾಗ ಮುಂದೆ ಹೆಜ್ಜೆ ಇಟ್ಟ ಮೇಲೆಯೇನೆ ಹಿಂದಿನ ಹೆಜ್ಜೆ ತೆಗೆಯೋದು. ಒಂದು ಹೆಜ್ಜೆ ಮೇಲೆ ಒಂದು ಹೆಜ್ಜೆ ಇಟ್ಕೊಂಡು ಹೋಗ್ತಿರ್ತಾನೆ, ಮುಂದೆ ಹೆಜ್ಜೆ ಇಟ್ಟ ಮೇಲೇ ಹಿಂದಿನ ಹೆಜ್ಜೆ ಎತ್ತುತ್ತಾನೆ. ಹಾಗೆ ಮುಂದೊಂದು ದೇಹವನ್ನ ಪಡೆದುಕೊಂಡ ಮೇಲೆಯೇನೆ ಹಿಂದಿನ ದೇಹವನ್ನ ಅವನು ಬಿಡೋದು. ಒಂದು ಜಲೂಕ ಅಂತ. ಜಲೂಕ ಅಂತಂದ್ರೆ ಈ ಹುಲ್ಲಿನಲ್ಲಿ ಇರತಕ್ಕಂಥ ಒಂದು ಕ್ರಿಮಿ. ಅದು ಕೂಡ ಹಾಗೆ ಏನ್ ಮಾಡುತ್ತೆ ಅಂತಂದ್ರೆ, ಈ ಹುಲ್ಲಿನಿಂದ ಇನ್ನೊಂದು ಹುಲ್ಲಿಗೆ ಹೋಗುತ್ತೆ. ಇನ್ನೊಂದು ಹುಲ್ಲು ತನಗೆ ಸಿಕ್ಕ ಮೇಲೆ ಮಾತ್ರ ಈ ಹುಲ್ಲನ್ನ ದಾಟ್ಕೊಂಡು ಮುಂದಕ್ಕೆ ಹೋಗುತ್ತೆ. ಅದರಂತೆ ತನ್ನ ಪ್ರಾರಬ್ಧ ಕರ್ಮಾನುಸಾರಿಯಾದ ಮತ್ತೊಂದು ದೇಹವನ್ನ ಪಡೆದಾಗ ಮಾತ್ರ ಮನುಷ್ಯ ಈ ದೇಹವನ್ನ ಬಿಡ್ತಾನೆ ಅನ್ನೋದನ್ನ, ಈ ಮರಣವನ್ನ ಬಹಳ ವಿಶೇಷವಾಗಿ ಎರಡು ಉದಾಹರಣೆಗಳ ಮೂಲಕವಾಗಿ
ತಿಳಿಸಿಕೊಡ್ತಾ ಇದ್ದಾರೆ. ಅದು ಏನು ಅನ್ನುವಂಥ ವಿಚಾರವನ್ನು ಮುಂದಿನ ತರಗತಿಯಲ್ಲಿ ಮತ್ತೆ ಸ್ವಲ್ಪ ವಿಸ್ತೃತವಾಗಿ ನೋಡೋಣ. ಹರೈ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ.